ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಮಿತ್ ಶಾ ಎಲ್ಲಿದ್ದಾರೆ? ಅಮಿತ್ ಶಾ, ಮೋದಿ ಅಮಿತ್ ಶಾ ಯಾಕೆ ಬರ್ತಿಲ್ಲ? ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ಮಾಡೋಕ್ಕಾಗತ್ತೆ, ಸೆಷನ್ಗೆ ಬರೋಕ್ಕಾಗ್ತಿಲ್ವಾ? ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾರೆ, ಕೈಯೆಲ್ಲ ನಡುಗ್ತಿದೆ. ಈ ರೀತಿ ಹೇಳ್ತಾ ಇರೋರ್ಗೀಗ ಶಾಕ್ ಕೊಡೋಕೆ ಭರ್ಜರಿ ಎಂಟ್ರಿ ತಗೊಳ್ತಿದ್ದಾರೆ FCRA ಮೂಲಕ ಅಮಿತ್ ಶಾ. FCRA ಬಿಲ್ಲನ್ನು ಟೇಬಲ್ ಮಾಡಲಿದ್ದಾರೆ ಅಮಿತ್ ಶಾ. ಈ ಸೆಷನಲ್ಲಿ ಆಗತ್ತೆ ಅನ್ನೋ ನಿರೀಕ್ಷೆ ಇತ್ತು, ಕಡೆಗೂ ಕೂಡ ಅದಾಗ್ತಿದೆ. ಅಮಿತ್ ಶಾ ಅವರೇ ಡಿಸ್ಕಷನನ್ನು ಲೀಡ್ ಮಾಡ್ತಾರೆ, ಅಮಿತ್ ಶಾ ಅವರೇ ಈ ಡಿಬೇಟ್ಗೆ ರಿಪ್ಲೈ ಮಾಡ್ತಾರೆ. ಅಮಿತ್ ಶಾ ಭರ್ಜರಿ ಎಂಟ್ರಿ ಈಗ ಪ್ರತಿಪಕ್ಷಗಳು ಸಿಡ್ದೇಳುವಂತೆ ಮಾಡಿದೆ. ಏನು ಹಾಗಾದರೆ FCRA ಅತಿ ದೊಡ್ಡ ಸೀಕ್ರೆಟು ಅಮೆರಿಕದಿಂದ ಬ್ಲಾಸ್ಟ್ ಆಗಿದೆ. US ಇಂದ ಬಂಡವಾಳ ಏನು ಇದಕ್ಕೆ ವಿರೋಧ ಇಷ್ಟು ವ್ಯಕ್ತವಾಗ್ತಿರೋದಕ್ಕೆ ಅನ್ನೋದು ಅಲ್ಲಿಂದ ಬ್ಲಾಸ್ಟ್ ಆಗಿದೆ. ನೋಡಿ, ಡೀಟೇಲ್ಸ್ ಇಡ್ತಾ ಹೋಗ್ತೀವಿ, ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. CS ವೀಕ್ಷಕರೇ, ಇದೇ ಸೆಷನ್ನಲ್ಲಿ ಮಾನ್ಸೂನ್ ಸೆಷನ್ನಲ್ಲೇ ಇದನ್ನು ಟೇಬಲ್ ಮಾಡಿ ಇದೇ ಸೆಷನ್ನಲ್ಲಿ ಪಾಸ್ ಮಾಡಿಸ್ಕೊಳ್ಳೋದಕ್ಕೆ FCRA ಅಂದರೆ ಫಾರಿನ್ ಫಂಡನ್ನು ರೆಗ್ಯುಲೇಟ್ ಮಾಡೋದು, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ 2026. ಇದರ ಮೂಲಕ ಏನಾಗುತ್ತೆ, NGOಗಳಿಗೆ ವಿದೇಶದಿಂದ ಬರುವಂಥ ಫಂಡೇ ಬರಬಾರ್ದು ಅಂತಲ್ಲ, ತಗೊಳ್ಬೋದು. ಪ್ರತಿಯೊಂದು ಕೇಂದ್ರ ಸರ್ಕಾರದ ಅಪ್ಪಣೆಯ ಮೇರೆಗೆ ಅವರ ಸ್ಕ್ಯಾನರಲ್ಲಿರುತ್ತೆ. ಎಲ್ಲಿಂದ ಬಂತು, ಯಾರು ಕೊಟ್ಟರು ಅನ್ನೋ ಡೀಟೇಲ್ಸ್ ಇರುತ್ತೆ. ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಕಂಪ್ಲೀಟಾಗಿ ಕಂಟ್ರೋಲಲ್ಲಿರುತ್ತೆ. ಹೆಂಗೆಂಗೋ ಎಲ್ಲೆಲ್ಲಿಂದನೋ ನಡೆಯೋದಕ್ಕಾಗಲ್ಲ. ಮತ್ತು ಇಲ್ಲಿ ಆ ಫಂಡ್ ಬಂದಿರುತ್ತಲ್ಲ NGOಗೆ, ಅದು ಯಾವ ರಾಜ್ಯದಲ್ಲಿ ಎಷ್ಟು, ಯಾವ ಚಟುವಟಿಕೆ ಖಾಲಿ ಆಯಿತು, ನೀವು ಎಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅದನ್ನ ಅನ್ನೋದು ಕಂಪ್ಲೀಟಾಗಿ ಮಾನಿಟರ್ ಆಗುತ್ತೆ. ಮತ್ತು ಇಂತಿಂಥ ಚಟುವಟಿಕೆಗಳಿಗೇ ಬಳಸಬೇಕು. ಈಗ ರಿಲಿಜಿಯಸ್ ಅಂದರೆ ಇಷ್ಟು 10, 20 ಈ ಥರ ಅವರೇ ಕೊಟ್ಟು ಬಿಟ್ಟಿದ್ದಾರೆ. ಅದರ ಅಂಡರೇ ಯೂಸ್ ಮಾಡಬೇಕು ಅನ್ನುವಂಥ ಕಟ್ಟುನಿಟ್ಟಿನ ಗೆರೆ ಹಾಕ್ತಾರೆ. ಇದೆಲ್ಲ ಈಗ ಕಂಗೆಡಿಸಿದೆಯಲ್ವಾ, ವಿದೇಶಿ ಫಂಡು ಈ ದೇಶದಲ್ಲಿ ಅನಾಹುತಗಳು ಏನೇನು ಆಗ್ತಿದ್ದಾವೋ ಅದಕ್ಕೆಲ್ಲದಕ್ಕೂ ಕಾರಣ ಅನ್ನೋದು ಗೊತ್ತಿರೋ ಸೀಕ್ರೆಟು. ಹಾಗಾಗಿ ಅದೆಲ್ಲದಕ್ಕೆ ಬ್ರೇಕ್ ಬೀಳ್ತಿದ್ದಂಗೆ ಬಾಯಿ ಬಡ್ಕೊಳ್ತಿದ್ದಾರೆ. ಇದು ಯಾಕೆ ಇಷ್ಟು ಕಷ್ಟ ಆಗ್ತಿದೆ? ಫಾರಿನ್ ಫಂಡ್ ಏನು ನಿಲ್ಲಿಸ್ತಿಲ್ವಲ್ಲ, ಫಾರಿನ್ ಫಂಡು ಇನ್ನು ಮುಂದೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂತ ಮಾತ್ರ ಮಾಡ್ತಿರೋದು, ಕಂಡೀಷನ್ಗಳನ್ನು ಹಾಕ್ತಿರೋದು. ಇದು ಯಾಕೆ ಈ ರೀತಿ ಸಿಡ್ದೇಳೋ ರೀತಿ ಮಾಡಿದೆ? ಕಾಂಗ್ರೆಸ್ ವಿರೋಧಿಸುತ್ತೆ, ಎಡಪಕ್ಷಗಳು ವಿರೋಧಿಸುತ್ತೆ, ಮತ್ತು ತುಂಬ ಈ ಟುಕ್ಡೆ ಗ್ಯಾಂಗ್ಗಳೆಲ್ಲ ವಿರೋಧಿಸ್ತಿದ್ದಾರೆ. ಅಂದರೆ ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರ್ತಿದೆಯಲ್ವಾ. ನೋಡಿ, ಈಗ ಅಮೇರಿಕದಿಂದ ಉತ್ತರ ಸಿಗ್ತಿದೆ ಅದಕ್ಕೆ. ಅಮೇರಿಕಾದ ಲಾ ಮೇಕರ್ಸು, US ಲಾ ಮೇಕರ್ಸು ಭಾರತದ ಜೊತೆಗಿನ ಟೈಅಪ್ಪೇನೆ, ಬೈಲ್ಯಾಟರಲ್ ರಿಲೇಷನ್ಶಿಪ್ಪೇ ಹಾಳಾಗ್ಬಿಡತ್ತೆ, ಹುಷಾರ್ ಅಂತ ಎಚ್ಚರಿಸಿದ್ದಾರೆ ಭಾರತವನ್ನು. FCRA ಬಿಲ್ ಏನಾದರೂ ನೀವು ಟೇಬಲ್ ಮಾಡಿ ಅದು ಕಾಯ್ದೆ ಆದರೆ ಹುಷಾರಾಗಿರಿ, ಅಮೇರಿಕ ಭಾರತದ ಸಂಬಂಧ ಕಟ್ಟಾಗಬಹುದು ಅಂತ ಹೆದರಿಸ್ತಾ ಇದ್ದಾರೆ. ನೋಡಿ ಎಂಥ ಪರಿಸ್ಥಿತಿ ಬಂತು ಅಂದರೆ, ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಈ ಫಾರಿನ್ ಫಂಡ್ ಕಂಟ್ರೋಲ್ ಮಾಡೋದಕ್ಕೆ ಕಾಯ್ದೆ ಇದೆ. ಆಸ್ಟ್ರೇಲಿಯಾ ತಗೊಳ್ಳಿ, ಅಮೇರಿಕಾ ತಗೊಳ್ಳಿ, UK ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ಯಾವುದೇ ದೇಶ ತಗೊಳ್ಳಿ, ಅಲ್ಲಿ ಕಟ್ಟುನಿಟ್ಟಿನ ಕಾಯ್ದೆ ಇದೆ. ಬಟ್ ನಾವು ತರಬಾರ್ದಂತೆ. ಭಾರತದಕ್ಕೆ ಯಾರು ಬೇಕಾದರೂ ಏನು ಬೇಕಾದರೂ ಹೊರಗಡೆಯಿಂದ ಕೈ ಆಡ್ಸಕ್ಕೆ ಬಿಡಬೇಕು. ನಾವು ಗೇಟ್ ಓಪನ್ ಮಾಡಿಬಿಟ್ಟು ಮಲ್ಕೊಳ್ಬೇಕು, ಹಾಗೆ ಕಳ್ಳ ಬರೋದಕ್ಕೆ ಬಿಡಬೇಕು. ನೋಡಿ, ಅಮೇರಿಕ ನಮ್ಮನ್ನು ಹೆದರಿಸ್ತಿರೋದು, ಅಲ್ಲಿನ ಲಾ ಮೇಕರ್ ಹೆದರಿಸ್ತಿದ್ದಾರೆ ಭಾರತವನ್ನು. ಇದು ಕ್ರಿಶ್ಚಿಯಾನಿಟಿ ಮೇಲಿನ ದಾಳಿ. ಇದು ಫಂಡ್ ಬರೋದು NGOಗಳನ್ನು ನಿಯಂತ್ರಿಸೋದಕ್ಕೆ ನೋಡ್ತಿದ್ದಾರೆ. ಇದು ಒಂಥರ ಇಂಟಾಲರೆನ್ಸ್ ರೀತಿಯಲ್ಲೇ ಇವರು ಇದನ್ನು ಕಮೆಂಟ್ ಮಾಡ್ತಿರೋದು. ಗೌರ್ಮೆಂಟು ಈಗ ಚರ್ಚ್ ಮತ್ತು ರಿಲಿಜಿಯಸ್ ಚಾರಿಟಿಗಳನ್ನು ಟೇಕ್ ಓವರ್ ಮಾಡೋಕ್ಕೆ FCRA ರೂಲ್ಸನ್ನು ಅಮೆಂಡ್ ಮಾಡ್ತಿದೆ. ಗೌರ್ಮೆಂಟು ಕ್ರಿಶ್ಚಿಯಾನಿಟಿ ಮೇಲೇ ದಾಳಿ ಮಾಡ್ತಿದೆ, ಅಟ್ಯಾಕ್ ಆನ್ ಕ್ರಿಶ್ಚಿಯನ್ಸ್ ಅಂತ ಇದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಈ ಬಿಲ್ ವಿಚಾರದಲ್ಲಿ ಏನಾದರೂ ಪ್ರೊಸೀಡ್ ಆದರೆ ಖಂಡಿತ ಇದು ಮೇಜರ್ ಕನ್ಸರ್ನ್ ಆಗುತ್ತೆ. ನಮ್ಮ ರಿಲೇಷನ್ಶಿಪ್, US ಮತ್ತು ಭಾರತದ ರಿಲೇಷನ್ಶಿಪ್ ಮೇಲೆ ಮೇಜರ್ ಕನ್ಸರ್ನ್ ಆಗುತ್ತೆ. ಇದು ಹುಷಾರ್ ಅಂತ ಅಮೆರಿಕ ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಅಂದರೆ ಜಸ್ಟ್ ಇಮ್ಯಾಜಿನ್, ಈ ಬಿಲ್ ಪಾಸ್ ಆದರೆ ಎಲ್ಲೆಲ್ಲಿ ಕಷ್ಟ ಆಗತ್ತೆ ಅಂತ. ಯಾರಿವರು ನಮ್ಮನ್ನು ಹೆದರಿಸೋದಕ್ಕೆ? ನಮ್ಮ ದೇಶದಲ್ಲಿ ಏನು ಬಿಲ್ ಪಾಸ್ ಮಾಡಬೇಕು, ಎಲ್ಲಿ ಕಾಯ್ದೆ ಮಾಡಬೇಕು ಅನ್ನೋದನ್ನು ಅಮೆರಿಕ ಡಿಸೈಡ್ ಮಾಡುತ್ತಾ? ಅಲ್ಲಿ ಅಮೆರಿಕ ಹಾಕ್ತಿರೋ ತಾಳ, ಇಲ್ಲಿ ಕಾಣಿಸ್ತಿರೋ ಮೇಳ, ಎರಡೂ ಕೂಡ ಒಂದಕ್ಕೊಂದು ಸರಿ ಹೊಂದುತ್ತಿದೆ. ಯಾಕಿಷ್ಟು ಆಕ್ರೋಶ FCRA ವಿರುದ್ಧ ಅನ್ನುವ ಪ್ರಶ್ನೆ ಈಗ. ಓಕೆ, FCRA ವಿಚಾರದಲ್ಲಿ ಬೇಕಿದ್ರೆ ಒಂದಿಷ್ಟು ಚೇಂಜಸ್ ಮಾಡಿ ಹಾಕ್ತೀವಿ ಅಂತ ಕೇಂದ್ರ ಹೇಳ್ತಿದೆ. ವಿರೋಧಿಸಬೇಡಿ, ಸುಮ್ಮನೆ ಬಂದು ಡಿಸ್ಕಷನಿಗೆ ಬನ್ನಿ, ಮೊದಲು ಚರ್ಚೆ ಮಾಡೋಣ, ಡಿಬೇಟ್ ಮಾಡೋಣ, ನಿರ್ಧಾರ ಮಾಡೋಣ, ಕೆಲವು ಚೇಂಜಸ್ ಬೇಕಿದ್ರೆ ಮಾಡೋಣ, ಫ್ಲೆಕ್ಸಿಬಲ್ ಆಗಿ ಇಟ್ಟಿದ್ದೀವಿ ನಾವು ಅಂತ ಕರೀತಾ ಇದೆ. ಆದರೆ ನಾವು ಈ ಪಾಯಿಂಟ್ಸ್ಗೆಲ್ಲ ಒಪ್ಕೊಳ್ಳೋ ಚಾನ್ಸೇ ಇಲ್ಲ.
ರಾಹುಲ್ ಗಾಂಧಿ ಅವ್ರ ನಿರ್ಧಾರ ಕ್ಲಿಯರ್ ಕಟ್ ಆಗಿದೆ ಅಂತ ಕಾಂಗ್ರೆಸ್ಸು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದೆ, ಇದೆಲ್ಲ ತೊಂದರೆ ಆಗಲ್ಲ ಅಂತ. ಸೊ ಯಾಕೆ ಇಷ್ಟು ಆಕ್ರೋಶ ಈ ಬಿಲ್ ವಿರುದ್ಧ ಅಂದರೆ ನೋಡಿ, ಇದು ಬಹಳಷ್ಟು ಕಿಟಕಿಗಳನ್ನು ಬಾಗಿಲುಗಳನ್ನು ಬಂದ್ ಮಾಡುತ್ತೆ. ಅದು ಎಷ್ಟೋ ಹೋರಾಟಗಳು, ಎಷ್ಟೋ ದಂಗೆ, ದೇಶವನ್ನು ಹಾಳು ಮಾಡುವ ತುಂಡು ಮಾಡುವಂತಹ ಹುನ್ನಾರಗಳಿಗೆ ಹೊರಗಡೆಯಿಂದ ಬರುವಂತಹ ಫಂಡು ಶಕ್ತಿ ತುಂಬುತ್ತಿತ್ತು. ಈಗ ಅದೆಲ್ಲದಕ್ಕೂ ಕೂಡ ಕತ್ರಿ ಬೀಳ್ತಾ ಇದೆ. ಫಂಡ್ಗಲ್ಲ, ಅಕ್ರಮಕ್ಕೆ ಮಾತ್ರ ಕತ್ರಿ ಬೀಳ್ತಾ ಇದೆ. ಯಾರು ಕೊಟ್ಟಿದ್ದಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸು ರಿವೀಲ್ ಆಗುತ್ತೆ. ಅದು ಇಷ್ಟೆಲ್ಲ ಜನರನ್ನ ನಡುಕ ಹುಟ್ಟುವಂತೆ ಮಾಡಿರೋದು. Sir, FCRA, they are bringing FCRA when all set to... No, we told our concern very clearly. LOP told very strongly that FC and party stand is very clear and your opposition stand is very clear on that. They cannot bring FCRA in that old format at all. Because it is against because RSS can do anything, but no other NGO. This mindset cannot be approved. Therefore, we will oppose it very strongly. We are not going to allow them to pass that type of draconian bills. Sir, an American leader have also condemned the raised question. Also tweeted now about the FCRA bill and said that it is not good and it could also harm the tie-up between the US and India. How do you see that? Now you see the mood of Narendra Modi will change within a minute. If Indian opposition telling something, he will not listen. But once this type of dikayat from foreign countries are coming, used to listen that. I don't know why, but people are now understanding gradually. ಈ ಬದಲಾವಣೆ, ಈ ತಿದ್ದುಪಡಿ ತರೋದಕ್ಕೆ ಸರ್ಕಾರ ಯಾಕೆ ಯೋಚಿಸ್ತಾ ಇದೆ? ಒಂದು, ಫಾರಿನ್ ಫಂಡು ಇಲ್ಲಿ ಕನ್ವರ್ಷನ್ಗೆ, ಮತಾಂತರಕ್ಕೆ ಬಳಕೆ ಆಗ್ತಿದೆ. ಇನ್ನೊಂದು ಪೊಲಿಟಿಕಲ್ ಕ್ಯಾಂಪೇನ್ಸು, ಅಂದರೆ ಯಾವುದೋ ಒಂದು ಆಡಳಿತ ಪಕ್ಷವನ್ನು ತೆಗೆಯೋದಕ್ಕೆ, ಪರ್ಟಿಕ್ಯುಲರ್ ಸರ್ಕಾರ ಟಾರ್ಗೆಟ್ ಮಾಡೋದಕ್ಕೆ ಬಳಕೆ ಆಗ್ತಿದೆ. ಇದೆಲ್ಲ ಬಹಳಷ್ಟು ಸಲ ಎಸ್ಟಾಬ್ಲಿಷ್ ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ಸುಮಾರು ಜನರು ಲೈಸೆನ್ಸ್, ಈ CJP ಹೋರಾಟಕ್ಕೆ ಸಪೋರ್ಟ್ ಮಾಡ್ಕೊಂಡು ಬಂದವರು ತುಂಬ ಜನರಲ್ಲಿ ಇದೇ ಥರ ಫಾರಿನ್ ಫಂಡ್ ಇರ್ರೆಗ್ಯುಲಾರಿಟಿಗೆ ತಮ್ಮ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ಕೊಂಡವ್ರೆ. ಅಂದರೆ ಯಾರು ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ದೆಲ್ಲ ಅಂಥವ್ರಿದ್ರು. ಉಪವಾಸ ಕೂತಂಥ ಸೋನಮ್ ವಾಂಗ್ಚುಕ್ ಲೈಸೆನ್ಸ್ ಕೂಡ ಇದೇ ರೀತಿ ರದ್ದಾಗಿತ್ತು. ಸೊ ಕೇಳಿ ಬಂದಿದ್ದೇನು, FCRA ಕೈ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಈ CJP ಹೋರಾಟಕ್ಕೆ ಇನ್ನಷ್ಟು ಬಲ ಬಂತು, ಹೊರಗಡೆಯಿಂದ ಮತ್ತು ಒಳಗಡೆಯಿಂದ. ಅದಕ್ಕೆ ಹೊತ್ತುಕೊಳ್ತು, ಸರ್ಕಾರ ಕಿತ್ತೆಸಿಬೇಕು ಅನ್ನೋ ಮಟ್ಟಿಗೆ ಹೊತ್ತುಕೊಳ್ತು ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಈಗ ನೋಡಿ, ಸಾವಿರ ಕೋಟಿ, 20,000 30,000 ಕೋಟಿ ಬರುತ್ತೆ NGOಗಳಿಗೆ, ವಿದೇಶದಿಂದ ಬೇರೆ ಬೇರೆ NGOಗಳಿಗೆ ಲೆಕ್ಕಾಚಾರ ಒಂದು ವರ್ಷದಲ್ಲಿ ತೆಗೆದ್ರೆ. ಈಗ ರೂಲ್ಸ್ ಏನಾಗುತ್ತೆ, ಮಿನಿಮಮ್ 2 ವರ್ಷದಲ್ಲಿ 10 ಲಕ್ಷ ಆದರೂ ಖರ್ಚು ಮಾಡಿ ತೋರಿಸ್ಬೇಕು ಅವರು ರಿನ್ಯೂವಲ್ ಆಗಬೇಕಂದ್ರೆ. ಮತ್ತು ಇಂತಹ ಅವ್ರ ಕೋರ್ ಫೀಲ್ಡ್ ಇರುತ್ತಲ್ಲ, ಅದಕ್ಕೆ ಆ ದುಡ್ಡು ಹೋಗಿದೆ ಅನ್ನೋದು ಪಕ್ಕ ಟ್ರಾನ್ಸ್ಪರೆಂಟ್ ಆಗಿ ಕೇಂದ್ರಕ್ಕೆ ಲೆಕ್ಕ ಕೊಡಬೇಕಾಗತ್ತೆ. ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಕೂಡ ಎಲ್ಲ ಬಗೆಯಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ವರ್ಕ್ ಆಗೋ ರೀತಿ ಈಗೆಲ್ಲ ಗೈಡ್ಲೈನ್ಸನ್ನು ಹಾಕಿದ್ದಾರೆ. ಇದು ಈಗ ಇಷ್ಟು ಆಕ್ರೋಶಕ್ಕೆ ಕಾರಣ ಆಗಿರೋದು. ಲೈಸೆನ್ಸ್ ರಿನ್ಯೂವಲ್ಗೆ ಹಾಕಿರೋ ಕಂಡೀಷನ್ನು ಮತ್ತು ಅವರು ಚಟುವಟಿಕೆಗಳಿಗೆ ಹಾಕಿರುವಂಥ ರಿಸ್ಟ್ರಿಕ್ಷನ್ಸು ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.